ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲ ಹಾಕ್ಕೊಂಡು ಚಂದ್ರಿ ಇಲ್ಲ ಅಟ್ಲೀಸ್ಟ್ ಕುಂಬ್ರಿ ಇರ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕಾಯಿನ ತುರಿದು ಅದರಲ್ಲಿ ಪಲ್ಯ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಹಾಗಾಗಿ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ಬಿಡಿಸಿ ಕೊಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಹಾಗೆ ನಮ್ಮ ವೀಡಿಯೋಗೂ ಕೂಡ ಲೈಕ್ ಮಾಡಿ. ಈರುಳ್ಳಿ ಕಣ್ಣಲ್ಲೆಲ್ಲ ನೀರು. ಮಧ್ಯದಲ್ಲಿ ನಮ್ಮ ಭಾಷೆನ ಸ್ವಲ್ಪ ಮಿಕ್ಸ್ ಮಾಡಿ ಮಾತಾಡೋದಕ್ಕೆ ಬೇಜಾರಾಗಬೇಡಿ, ಯಾಕಂದರೆ ಅದು ಆಡು ಭಾಷೆ. ಹಾಗಾಗಿ ಸ್ವಲ್ಪ ಮಧ್ಯದಲ್ಲಿ ಬಂದುಬಿಡ್ತವೆ ಪದಗಳು. ಹಾಗಾಗಿ ಮಧ್ಯದಲ್ಲಿ ಎಲ್ಲಾದರೂ ಪದಗಳು ಬಳಕೆ ಆದರೆ ಬೇಜಾರಾಗಬೇಡಿ, ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಅದು ನಮ್ಮ ಭಾಷೆ ಪದ, ಆಡು ಭಾಷೆದು. ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಕಾಯಿನ ತುರಿದುಬಿಟ್ಟು ಪಲ್ಯ ಮಾಡೋದು ಒಂದು ಸಲ ಟ್ರೈ ಮಾಡಿ. ಅದು ಇಷ್ಟ ಆದವರು ಮಾತ್ರ ಟ್ರೈ ಮಾಡಿ, ಬೇಡ ಅಂದರೆ ಬೇಡ. ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಮೇಲೆಲ್ಲ, ರೊಟ್ಟಿ ಅದಕ್ಕೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ನಾವು ವಾರಕ್ಕೆ ಒಂದು ಸಲ ಇಲ್ಲ 2 ಸಲ ಅದನ್ನೇ ಮಾಡ್ಕೊಂಡು ತಿಂತೀವಿ. ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟ ಆಗುತ್ತೆ ಎಲ್ರಿಗೂ. ಹೇಗಿದೆ ದೇਖ ಮತ್ತಿದ್ದು ನೋಡಿ ಫ್ರೆಂಡ್ಸ್, ಈ ಥರ ನಾವು ಈರುಳ್ಳಿನ ಕಟ್ ಮಾಡ್ಕೋಬೇಕು ಫಸ್ಟು. ಇದು ಕಾಯಿ ತುರಿದು ಇದು ಕಾಯಿನ ತುರಿದು ಕಾಯಲ್ಲಿ ಪಲ್ಯ ಟೈಪು ಮಾಡ್ತಾಯಿರೋದು. ಟೊಮೊಟೊ ನಾನು ಕಟ್ಲೋಣ. ಟೊಮೊಟೊನ ನೋಡಿ ನುಣ್ಣಗೆ ಕಟ್ ಮಾಡ್ಕೋಬೇಕಂತೆ. ನೋಡಿ ಈರುಳ್ಳಿನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದಾರೆ. ಮತ್ತು ನಾವಿಲ್ಲಿ ಒಣಮೆಣ್ಸಿನ್ಕಾಯಿನ ಬಳಸಿದ್ದೀವಿ. ಹಾಗೆ ಇಲ್ಲಿ ಕರಿಬೇವು ಸಹ ಯೂಸ್ ಮಾಡಿದ್ದಾರೆ. ಜೊತೆಗೆ ಬೆಳ್ಳುಳ್ಳಿನ ಜಜ್ಕೋಬೇಕು. ಬೆಳ್ಳುಳ್ಳಿ ಜಜ್ಕೊಂಡು ಯೂಸ್ ಮಾಡಬೇಕು. ಮತ್ತು ಕೊಬ್ಬರಿನ ತುರ್ಕೋಬೇಕು. ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಜಾಸ್ತಿ ಏನಿಲ್ಲ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದ್ರ ಮೇಲೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಒಂದು ಸಲ ಮಾಡ್ಕೊತೀನಿ ಇಷ್ಟ ಆದವರು. ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮಮ್ಮ ಸುಶೀಲಮ್ಮ ಅಂತ. ಇವರೇ ಅಡುಗೆ ಮಾಡ್ತಾ ಇರೋದು. ನೋಡಿ, ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ನಮ್ಮಮ್ಮ. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಅಡುಗೆ ಎಷ್ಟು ಫೇಮಸ್ ಅಂದರೆ, ನಮ್ಮ ಅಪ್ಪಾಜಿ ಅಲ್ಲೇ ಫಂಕ್ಷನ್ಗಳಿಗೆ, ಮದುವೆ ಸಮಾರಂಭಗಳಿಗೆ ಹೋದ್ರೂ ಲಾಸ್ಟಿಗೆ ಅಲ್ಲಿ ಊಟನೇ ಮಾಡಲ್ಲ. ಬಂದು ನಮ್ಮಮ್ಮನ ಕೈಯಾರೆ ತಿನ್ನಬೇಕು ಅಂತ ಅಲ್ಲಿಂದ ಹಸ್ಕೊಂಡ್ಬಂದೇ ನಮ್ಮಮ್ಮ ಮಾಡಿರೋ ಅಡುಗೆನೇ ತಿನ್ನೋದು. ಅಷ್ಟು ಫೇಮಸ್ ನಮ್ಮಮ್ಮ ಅಡುಗೆ ಮಾಡೋದ್ರಲ್ಲಿ. ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿ ಫ್ರೆಂಡ್ಸ್, ನಮ್ಮ ತುರೆಮಣಿ ಹೇಗಿದೆ. ಇದು ನಮ್ಮ ಅಜ್ಜಿರು ಬಳಸ್ತಾ ಇದ್ರಂತೆ. ನಮ್ಮ ಅಜ್ಜಿಯಿಂದ ನಮ್ಮ ಅಮ್ಮಂಗೆ ಬಂದೈತೆ. ನಮ್ಮ ಅಮ್ಮನಿಂದ ಇನ್ನು ಯಾರಿಗೂ ಹೋಗುತ್ತೋ ಗೊತ್ತಿಲ್ಲ. ಬಟ್ ನಾವಿಬ್ಬರು ಹೆಣ್ಮಕ್ಳೇ ಆಗಿದ್ದೀವಿ. ನೋಡೋಣ ಇಬ್ಬರಲ್ಲಿ ಯಾರಿಗೆ ಸೇರುತ್ತೆ ಅಂತ. ನಮ್ಮ ಅಜ್ಜಿರೆಲ್ಲ ಬಳಸ್ತಾ ಇದ್ರಂತೆ. ಇದು ನಮ್ಮ ಅಮ್ಮಂಗೂ ನಮ್ಮ ಅಮ್ಮನೂ ಇದನ್ನು ಸಹ ಬಳಸ್ತಾರೆ. ತುಂಬಾ ವರ್ಷಗಳಾಗೈತೆ ಅನಿಸುತ್ತೆ ಈ ತುರೆಮಣಿಗೆ. ತುಂಬಾ ವರ್ಷಗಳಿಂದಲೂ ಇದರಲ್ಲೇ ತುರ್ಕೊಂಡ್ಬಂದಿದ್ದಾರೆ. ಮೋಸ್ಟ್ಲಿ ನಮ್ಮ ಅಜ್ಜಿ ಕಾಲದಿಂದ ಇದೊಂದೇ ಅನಿಸುತ್ತೆ ಇರೋದು ನಮ್ಮ ಮನೆಯಲ್ಲಿ.
ನೋಡಿ ಕಾಯಿ ಅಂತೂ ತುರಿದಿದ್ದಾಯಿತು. ಇವಾಗ ನೆಕ್ಸ್ಟು ನಾವು ಒಗ್ಗರಣೆ ಹಾಕೋದನ್ನ ನೋಡ್ಕೋಬೇಕು. ಯಾರಿಗೆಲ್ಲ ನನ್ನ ಈ ಒಂದು ರೆಸಿಪಿಗಳು ಇಷ್ಟ ಆಗುತ್ತೋ ಅಂಥವರು ಒಂದು ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿಯೂ ಇರುತ್ತೆ. ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನಬೇಕು ಅಂತಲೂ ಸಹ ಅನ್ನಿಸ್ತಾ ಇರುತ್ತೆ. ಒನ್ಸ್ ಮೋರ್ ಟ್ರೈ ಅಗೈನ್ ಫ್ರೆಂಡ್ಸ್. ಇದಕ್ಕೆ ಏನೇನು ಬೇಕು ಅಂತ ಫಸ್ಟು ನಾವು ಕರಿಬೇವು, ಟೊಮಟೊ, ಜಜ್ಜಿರೋ ಬೆಳ್ಳುಳ್ಳಿ, ಹಾಗೆ ಒಣಮೆಣಸಿನ್ಕಾಯಿ, ಈರುಳ್ಳಿ, ಕಾಯಿ ತುರಿ, ಹಾಗೆ ಇಲ್ಲಿ ಒಗ್ಗರಣೆ ಫಸ್ಟ್ ಹಾಕೋಕ್ಕೆ ಸಾಸಿವೆ, ಹಾಗೆ ಇಲ್ಲಿ ಅರಿಶಿನದ ಪುಡಿನೂ ಸಹ ತೊಗೊಂಡಿದ್ದೀವಿ. ಹಾಗೆ ಇದ್ರ ಜೊತೆಗೆ ಧನಿಯಾ ಪುಡಿ, ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೊತೀವಿ. ಖಾರ ಬೇಕು ಅನ್ನೋರು ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು. ಖಾರ ಬೇಡ ಅಂದರೆ ಸಾಕು ಅಷ್ಟೇ ಯೂಸ್ ಮಾಡಿಕೊಂಡು ಅಡುಗೆನ ಮಾಡ್ಕೋಬೋದು. ನೋಡಿ ಫ್ರೆಂಡ್, ಇದೇನು ಈ ರೀತಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಇದನ್ನೆಲ್ಲ ಟ್ರೈ ಮಾಡಿದ್ರೆ ರುಚಿಯಾಗಿರುತ್ತಾ, ಚೆನ್ನಾಗಿರುತ್ತಾ, ಅದು ಇದು ಪ್ರಶ್ನೆ ಬೇಡ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದವರು ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗೂ ಇರುತ್ತೆ. ನೋಡಿ ನಮ್ಮಮ್ಮ ಫಸ್ಟ್ ಎಣ್ಣೆ ಹಾಕ್ಕೊತಾ ಇದ್ದಾರೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ. ನೆಕ್ಸ್ಟು ಸಾಸಿವೆನ ಹಾಕ್ಕೊತಾ ಇದ್ದಾರೆ. ಸಾಸಿವೆ ಹಾಕಿದ್ಮೇಲೆ ನಮ್ಮಮ್ಮ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದಾರೆ. ಕಟ್ ಮಾಡಿರೋ ಅಂತಹ ಈರುಳ್ಳಿ, ಟೊಮೊಟೊ ಅವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಅದಕ್ಕೆ ಕಾಯಿ ತುರಿ ಹಾಕಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಫ್ರೈ ಮಾಡಿಕೊಂಡು, ಇದೇ ನಮ್ಮ ಕಾಯಿ ತುರಿಯ ಪಲ್ಯ. ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ನಮ್ಮ ರೆಸಿಪಿಗಳು. ನೆಕ್ಸ್ಟು ಅರಿಶಿನದ ಪುಡಿನ ಹಾಕ್ಕೊತಾ ಇದ್ದಾರೆ, ಯಾಕಂದರೆ ಕಲ್ಲರಿಗೋಸ್ಕರ. ಅರಿಶಿನದ ಪುಡಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಐತೆ ಹೆಲ್ತ್ ಮೇಲೆ. ಆದರೂ ಇಲ್ಲಿ ಕಲರಿಗೋಸ್ಕರ ಹಾಕ್ಕೊತಾ ಇದ್ದಾರೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ನಾವು ಇದಕ್ಕೆ ಟೊಮೊಟೊ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಟೊಮೊಟೊನ ಹಾಕ್ಕೊತಾ ಇದ್ದಾರೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಮನೇಲಿ ಕೊತ್ತಂಬರಿ ಇಲ್ಲ, ಅಟ್ಲೀಸ್ಟ್ ಕೊತ್ತಂಬರಿ ಬೇಕು ಅನ್ನೋರು ಕೊತ್ತಂಬರಿ ಹಾಕ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಕೊತ್ತಂಬರಿ ಇಲ್ವಲ್ಲ, ಹಾಗಾಗಿ ಇಲ್ಲಿ ನಾವು ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ ನಾವಿಲ್ಲಿ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀವಿ. ಖಾರ ಬೇಕು ಅನ್ನೋರು ಖಾರದ ಪೌಡ್ರ್ ಹಾಕ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡಿ ಬರೀ ಮೆಣಸಿನ್ಕಾಯಲ್ಲೇ ಒಗ್ಗರಣೆನ ಹಾಕ್ಕೋಬೋದು. ನಮ್ಮ ಮನೇಲಿ ಒಂದು ಸ್ವಲ್ಪ ಖಾರ ತಿನ್ನೋದ್ರಿಂದ ಖಾರನ ಹಾಕ್ಕೊತಾ ಇದ್ದೀವಿ, ಖಾರದ ಪುಡಿನ. ಮತ್ತು ನಾವಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದಾರೆ, ರುಚಿಗೆ ತಕ್ಕಷ್ಟು. ಪುಡಿ ಉಪ್ಪು ಹಾಕ್ತಾ ಇಲ್ಲ, ಅರಳು ಉಪ್ಪು ಹಾಕ್ಕೊತಾ ಇದ್ದೀವಿ. ಯಾಕಂದರೆ ಪುಡಿ ಉಪ್ಪು ಟೇಸ್ಟ್ ಬರೋಲ್ಲ ಅಂತ ಹೇಳಿ ಇಲ್ಲಿ ಅರಳು ಉಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತೈತೆ, ಎಲ್ಲ ಫ್ರೈ ಆಗೈತೆ. ಇದಕ್ಕೆ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕಾಯಿ ತುರಿನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆಮೇಲೆ ಚಪಾತಿ ಜೊತೆ ತಿನ್ಬೋದು. ನೋಡಿ ಇವಾಗ ನಾವು ಕಾಯಿ ತುರಿನ ಹಾಕಿ ಸ್ವಲ್ಪ ಹೊತ್ತು ತಿರುಗಿಸ್ಕೋಬೇಕು. ಇದೇ ನಮ್ಮ ಕಾಯಿ ತುರಿಯ ಪಲ್ಯ. ಒನ್ಸ್ ಮೋರ್ ಟ್ರೈ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ವಾರಕ್ಕೊಂದ್ಸಲ ಇಲ್ಲ 2 ಸಲ ಇದನ್ನು ಮಾಡ್ಕೊಂಡು ತಿಂತಾಯಿದ್ದೀವಿ ಚಪಾತಿ ಮೇಲೆ.
ಇದು ನಿಮಗೆ ಹೊಸ ರೀತಿ ಪಲ್ಯ ಅನಿಸಿದ್ರೆ ಕಮೆಂಟ್ಸ್ ಮಾಡಿ. ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅನ್ನೋದಾದರೆ, ಇಲ್ಲ ಅಂದರೆ ಮಾಡಿದ್ದಾರೆ ಅನ್ನೋದಾದ್ರೂ ಕಮೆಂಟ್ಸ್ ಮಾಡಿ. ಇಟ್ಸ್ ಓಕೆ. ಇದು ನಮ್ಮ ಅಮ್ಮ ಮಾಡೋದು ರೆಸಿಪಿಗಳು. ನೋಡಿ ರೆಡಿ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಆಮೇಲೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪಾಜಿನೂ ಸಹ ಅಡುಗೆ ಮಾಡ್ತಾಯಿದ್ದಾರೆ, ಹೆಲ್ಪ್ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ. मिक्सी ना वाट तो चमक नहीं लगा तो मेथी सारे कुटाई लगा देते हैं कुटाई में पूरा फुल करेगा ना मेरे तो जार से मसाला तू देखी कर तू कर नहीं नहीं आज मैं कुछ नहीं करती हूँ लॉस निकालूँ ये ज़्यादा निकालूँ ना बोला